ಈ ಬಂಗಾರಮ್ಮನ ಮಗನ ಊರಿಗೆ ವಾಪಸ್ ಕರ್ಸಕ್ಕೆ ಪದ್ದಿ ತಲೆನಾಗ ಒಂದು ಒಳ್ಳೆ ಐಡಿಯಾ ಬಂತು. ಈಗ ಐಡಿಯಾನ ಉಪಯೋಗಿಸ್ತೀನಿ, ನೋಡ್ತಾ ಇರು. ಹ್ಮ್ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ಗಿನ್ನ ಸ್ಪೀಡಾಗಿ ವರ್ಕ್ ಆಯ್ತದೆ. ಏನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಗೆ ಒಂದು ವಿಡಿಯೋ ವೈರಲ್ ಆಯಿತು ಅಂತ ಹೇಳಿದ್ರೆ ನನ್ನ ಮಗ ಎಲ್ಲೂ ಬಿದ್ದಿದ್ರು ಎಲ್ಲ ನಮ್ಮ ಜನಗಳೇ ಹುಡುಕಬಿಟ್ಟು ಬಂದು ಕರ್ಕೊಬಿಟ್ಟು ಬಂದು ಕೊಡ್ತಾರೆ. ಇಲ್ಲಲ್ಲ, ಎಲ್ಲ ಜನಗಳಿಗೆ ಮಾಡ್ತೀನಿ. ಅವನ ಫೋಟೋನ ಹಂಗೇನಿಯ ಇವಳನ್ನ ಹಿಡ್ಕೊಂಡು ಚಂದಾಗಿ ವಿಡಿಯೋ ಮಾಡಿ ಪ್ರಪಂಚದಾಗ ಯಾರನ್ನೂ ನನ್ನ ಮಗಂಗೆ ಹೋಗು ತುಪ್ಪ ಹಾಕೋದು ಹಂಗೆ ಮಾಡ್ತೀನಿ. ನನ್ನ ಮಗನೇ, ನೀನು ಎಲ್ಲಿದ್ರು ನಮ್ಮ ಜನ ನಿನ್ನ ಕರ್ಕೊಂಬಿಟ್ಟು ಬಂದು ಮಂಟಕ್ಕೆ ಏನಿಯ ಬಿಟ್ಟೋಯ್ತಾರೆ. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಏನಕ್ಕ ಏನೋ ಕರ್ದಲ್ಲ ಬಾ ಅಂತ ಹೇಳ್ಬಿಟ್ಟು ಬಾ ನೀ ಬಾ ಬಾ ಬಾ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ಕಿತ್ತೋಗಿರೋ ನನ್ನ ಮಗ ಆ ಬಂಗಾರಿ ಮಗನ ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಲೆನಾಗೆ ಒಂದು ಒಳ್ಳೆ ಐಡಿಯಾ ಬಂದೈತೆ. ಐಡಿಯಾನ ಏನಕ್ಕ ಅದು? ಅಯ್ಯೋ ಬಾಮಿ, ಒಳಗಡೆ ನೆಟ್ವರ್ಕ್ ಸಿಗಕ್ಕಿಲ್ಲ, ಈಚೆ ಕಡೆ ಹೋಗ್ಬಿಟ್ಟು ಮಾಡಾನಿ. ನೋಡು, ಅವನು ಎಲ್ಲಿದ್ರು ಇನ್ನೊಂದು ದಿನ 2 ದಿನದಾಗೆ ಮಂತಾಗಿರ್ತಾನೆ. ಬಾ, ಏನು ಅನ್ಕೊಂಡ್ಬಿಟ್ಟಿದ್ಯಾ? ಸೋಷಿಯಲ್ ಮೀಡಿಯಾ ಪವರ್ ಅಂದ್ರೆ ಪವರು. ನೀನು ಏನು ಅನ್ಕೊಂಡಿದ್ದೀಗ? ಸುಮ್ಕಿನಿಯ ಇವನು ಗೊತ್ತಾಗಕ್ಕಿಲ್ಲ ಅನ್ಕೊಂಡ. ಹೆಂಗೆ ಗೊತ್ತಾ? ನೋಡು, ಈಗ ನೀನು ಬಾ, ಈಗ ಒಂದು ವಿಡಿಯೋ ಇನ್ಸ್ಟಾಗ್ರಾಮಾಗ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿ ಹಾಕ್ತೀನಿ. ಅವಾಗ ನೋಡು ಏನಾಯ್ತದೆ ಅಂತ ಹೇಳ್ಬಿಟ್ಟು. ನನ್ನ ಮಗನ ಎಲ್ಲಿದ್ರು ಕರ್ಕೊಂಬಿಟ್ಟು ಬಂದೇ ಬರ್ತಾರೆ ನಮ್ಮ ಜನ. ನಮ್ಮ ಜನರ ಮೇಲೆ ನನಗೆ ನಂಬಿಕೆ ಐತೆ. ನೀನು ಬಾ, ಸುಮ್ಕಿನಿ ವಿಡಿಯೋ ಮಾಡೋಣ ಬಾ. ಸರಿ ಕಣಕ್ಕೆ, ಆಯಿತು. ಆದ್ರೆ ನನಗೋಸ್ಕರ ನೀನು ಏನೇನೋ ರಿಸ್ಕ್ ತಗೋತಾ ಇದೆಯಾ. ಅಯ್ಯೋ ಬಾ, ಪರವಾಗಿಲ್ಲ. ನಿನ್ನ ಜೀವನ ಒಂದು ಸೊರೋಗ್ಬಿಟ್ರೆ ಅಷ್ಟೇ, ಏನೇ ಸಾಕು. ಬಾ ಬಾ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೆಂಗಿದ್ದೀರಾ ಎಲ್ರೂ? ಸಂದಕ್ಕಿದ್ದೀರಾ? ಈ ಕರುಣಾಜನಕ ಕಥೆನ ಕೇಳೋಕ್ಕೆ ನೀವೆಲ್ಲರೂ ತಯಾರಿದ್ದೀರಾ ತಾನೇ? ಅಯ್ಯೋ, ನೀನು ಹಿಂದೆಗಡೆ ಕಿಸ್ಕೊಂಡು ನಿಂತ್ಕೊಂಡ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಕಣಮ್ಮಿ. ನೀನು ಸಪ್ಪು ನಿಂತ್ಕ. ಈಗ ಶುರು ಮಾಡೋಣ ನೋಡು ವಿಡಿಯೋನ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸ್, ಒಂದು ಫೋಟೋನ ಸ್ಕ್ರೀನ್ ಮೇಲೆ ಕಾಣ್ತೈತೆ ನೋಡಿ ಫೋಟೋ. ಆ ಫೋಟೋದಾಗಿರೋನು ಎಲ್ಲಿದ್ರೂ ಬಿಡಬೇಡಿ ಫ್ರೆಂಡ್ಸ್, ಎಲ್ಲಿದ್ರೂ ಬಿಡಬೇಡಿ. ಶಾನೆ ಅನ್ಯಾಯ ಮಾಡ್ಬಿಟ್ಟವನೇ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಹಿಂದೆಗಡೆ ಕಾಣ್ತಾವಳಲ್ಲ ಹುಡುಗಿ, ಇಲ್ಲಿ ನೋಡು, ಇವಳ ಮಾಯ ಅಂತ. ಹಾಯ್ ನೋಡಿ ಫ್ರೆಂಡ್ಸ್, ಇವಳು ಕಾಣ್ತಾವಳಲ್ಲ ಇವಳು ಹುಡುಗಿ. ಈ ಹುಡುಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾವನಲ್ಲ ಹುಡುಗ, ಅವನಂತೂ ಫುಲ್ಲು ಮೋಸ ಮಾಡ್ಬಿಟ್ಟವನೆ ಫ್ರೆಂಡ್ಸ್. ಫುಲ್ ಮೋಸ. ಈ ವಿಡಿಯೋನ ಆ ಹುಡುಗಂಗೆ ಅವ್ರಿಗೂ ಅಕ್ಕಪಕ್ಕದಾಗ ಇರೋರಿಗೆ ಎಲ್ರಿಗೂ ತಲುಪ್ಸೋ ಗಂಟ ಬಿಡಬೇಡಿ. ಅವನು ಎಲ್ಲಿದ್ರು ನೋಡಿ, ನಮ್ಮ ಮನೆ ಅಡ್ರೆಸ್ ಹೇಳ್ತಿದ್ದೀನಿ, ನಮ್ಮ ಊರ ಅಡ್ರೆಸ್ ಎಲ್ಲ ಹೇಳ್ತಿದ್ದೀನಿ. ಆ ಅಡ್ರೆಸ್ಗೆ ಎಲ್ಲಿದ್ರು ಕರ್ಕೊಂಬಿಟ್ಟು ಬಂದು ಬಿಟ್ಟೋಗಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಒಂದು ಹುಡುಗಿ ಜೀವನದ ಪ್ರಶ್ನೆ. ನಮಗೆ ಗೊತ್ತು ನೀವೆಲ್ಲ ಸಹಾಯ ಮಾಡೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮ ಜನರು, ಅದ್ರಾಗೂ ನಮ್ಮ ಕನ್ನಡದ ಜನರು ಸೋಲ್ತಾರೆ ಅಂತ ಹೇಳ್ಬಿಟ್ಟು ನಂಗೆ ಸಂದಾಗ ಗೊತ್ತು. ಪ್ರೀತಿಗೆ ಸಹಾಯ ಮಾಡೋಕ್ಕೆಲ್ಲ ಸೋಲ್ತೀರ ನೀವು. ನೋಡಿ ಹೆಂಗನ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದು ನಮ್ಮ ಅಂತ ಕೊಟ್ಬಿಟ್ಟು ಹೆಂಗೋ ನೀವಂತೂ ನಮ್ಮ ಮನೆ ಆತಿಥ್ಯನ ಸ್ವೀಕಾರ ಮಾಡ್ಕೊಂಡು ಹೋಗಿ. ದಯವಿಟ್ಟು ಆ ಹುಡುಗನ ಬಿಡಬೇಡಿ. ಒಂದು ಹುಡುಗಿ ಅನ್ಯಾಯ ಆಯ್ತಾಯ್ತು ಒಂದು ಹುಡುಗಿ. ಇಲ್ಲಿ ನಾವು ಹುಡುಕಿ ಸಾಕಾಗೋಗ್ಬಿಟ್ಟೈತೆ. ಅವನು ಎಲ್ಲಿದ್ರು ಸಿಗ್ತಿಲ್ಲ. ದಯವಿಟ್ಟು ಅವನು ಹೆಂಗನ ಮಾಡಿ ಹುಡುಕೊಡಿ. ಲೇ, ಏನೇ ಮಾಡ್ತಾವಳು ಇವಳು? ಅಯ್ಯಯ್ಯೋ ಅಮ್ಮ, ಇವಳು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾವಳೆ ಕಣಮ್ಮ. ಈಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಇಡೀ ಕರ್ನಾಟಕ ಜನ, ಆ ಜನ ಈ ಜನ ಎಲ್ಲರೂ ನೋಡ್ತಾರೆ ಕಣಮ್ಮ. ಅಷ್ಟೇ ಅಲ್ಲ, ಆಮೇಕಿಂದ ಅಣ್ಣ ಹಿಂಗೆ ಯಾರೋ ಹೆಣ್ಣು ಕೊಡೋಕ್ಕಿಲ್ಲ, ಯಾರೋ ಮದುವೆನೂ ಮಾಡ್ಕೊಳಕ್ಕಿಲ್ಲ ಕಣಮ್ಮ. ಮುಗೀತು ಕಣಮ್ಮ ಅಣ್ಣಯ್ಯನ ಕತೆ. ಅಷ್ಟೇನಿಯ ಪಿನಿಸ್ ಅಂತಾನೆ ನೀ ಅನ್ಕ ಊರ ಜನಕ್ಕೆಲ್ಲ ಗೊತ್ತಾಯ್ತದೆ ಕಣಮ್ಮ. ಏನೇ ಹೇಳ್ತಿದ್ಯಾ? ಇವಳು ಇಲ್ಲಿ ಏನೋ ಫೋನಾಗ ವಿಡಿಯೋ ಮಾಡಿದ್ರೆ ಊರಿಗೆಲ್ಲ ಹೆಂಗೆ ಗೊತ್ತಾಯ್ತದೆ? ಅದು ನಿನಗೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ. ನಿಂಗೆ ಗೊತ್ತಾಗಕ್ಕಿಲ್ಲ, ನೀನು ತಲೆನಾಗೆಲ್ಲ ಲದ್ದಿ ತುಂಬ್ಕೊಂಡೈತೆ, ನಿಂಗೆ ಗೊತ್ತಾಗಕ್ಕಿಲ್ಲ. ಇವಾಗ ಈ ವಿಡಿಯೋ ಏನಾರು ಅವಳು ಅಪ್ಲೋಡ್ ಮಾಡಿದ್ಲು ಅಂತ ಹೇಳಿದ್ರೆ ಮುಗೀತು ಕಣಮ್ಮ, ನಮ್ಮ ಕತೆ ಎಲ್ಲ ಮುಗೀತು ಅಷ್ಟೇ. ನೀನಿಯ ಅಣ್ಣ ಹಿಂಗೆ ಬೇರೆ ಯಾರು ಹೆಣ್ಣು ಕೊಡೋಕ್ಕಿಲ್ಲ. ಏನೋ ವೈರಲ್ ಆಗಿ ಫೇಮಸ್ ಆಯಿತು ಅಂತ ಅನ್ಕ ಮುಗೀತು ಕಣಮ್ಮ ನಮ್ಮ ಕತೆ. ಏನಾರ ವೈರಲ್ ಆಯಿತು ಅಂತ ಅನ್ಕ ನೀನು, ಆವತ್ತೇನಿಯ ಮುಗೀತು, ಯಾರು ಹೆಣ್ಣು ಕೊಡೋಕ್ಕಿಲ್ಲ. ಮನೆಯಾಳಿ ಏನೇ ಮಾಡ್ತಿದ್ದೀಗ ನೀನು? ಊರಿಗೆಲ್ಲ ಗೊತ್ತಾಗಂಗೆ ಮಾಡ್ತಿದ್ಯೇನೆ? ಊರಿಗೆಲ್ಲ ಅಲ್ಲಮ್ಮ, ಪ್ರಪಂಚದಾಗಿರೋರಿಗೆಲ್ಲನೂ. ಅಯ್ಯೋ ಮನೆಯಾಳಿ, ಪ್ರಪಂಚದಾಗಿರೋರಿಗೆಲ್ಲ ಇದಾಗಬೇಕು ಅಂತ ಮಾಡ್ತಿದ್ದೀಗೇನೆ ನೀನು? ಹಾಪ್ ಮಾಡೆ. ನೋಡಿ ಫ್ರೆಂಡ್ಸ್, ನೋಡಿ ಹಿಂದೆಗಡೆ ತಲೆ ಕೂದ್ಲಿಲ್ವಲ್ಲ, ಇವಳು ನಿಂತವಳಲ್ಲ, ಇವಳೇನಿಯ ಹುಡ್ಗವ್ರಮ್ಮ. ನೋಡಿ ಫ್ರೆಂಡ್ಸ್, ಎಷ್ಟು ದೌರ್ಜನ್ಯ ಮಾಡ್ತಾವಳೆ ಅಂತ ನೋಡಿ ಫ್ರೆಂಡ್ಸ್. ಅಯ್ಯೋ, ನನ್ನ ಮಗನು ಕಾಣಿಸ್ತದ. ನಾನು ಈ ಕಡೆ ತಿರ್ಕೊಬಿಡ್ತೀನಿ.
ಅಯ್ಯೋ 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 ಮನ್ಯಾಳಿ, ಏನೇ ಮಾಡ್ತಾ ಇದೀಯಾ? ಹಾ, ವಿಡಿಯೋ ಎಲ್ಲ ಮಾಡ್ಬಿಟ್ಟು ನಮ್ಮ ಮನೆ ಮಾನ ಮರ್ಬೋದಿ ಎಲ್ಲಂದ್ರೆ ಬೀದಿ ಗರಾಜಾಗ್ತಿದ್ಯೇನೆ. ನನ್ನ ಮಗನ ಬಗ್ಗೆ ನೀ ವಿಡಿಯೋ ಮಾಡ್ತಾ ಇದೀಯೇನೆ. ಲೇ, ನನ್ನ ಮಗನ ಬಗ್ಗೆ ನಿಲ್ಸಿದ್ರೆ ಏನಿಯ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಕಿರಕ್ಕಿಲ್ಲ. ನೀನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನ್ನ ಮಗನ ಮಾನ ಮರ್ಬೋದಿ ಎಲ್ಲ ಕಳಿತಿದ್ದೀಗೇನೆ ನೀನು. ನೋಡಿ ಫ್ರೆಂಡ್ಸ್, ನೋಡಿ ನೋಡಿ, ಇವ್ ನೋಡಿದ್ರ, ನೀವೇ ಇಷ್ಟೊತ್ತು ನೋಡಿದ್ರಲ್ಲ, ಈ ಅಮ್ಮ ವಿಡಿಯೋ ಮುಂದೆನೇ ಎಷ್ಟು ಜೋರಾಗಿ ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು, ವಿಡಿಯೋ ಮುಂದೆನೇ ಇಷ್ಟು ಜೋರಾಗಿ ಮಾತಾಡ್ಬೇಕಾದ್ರೆ ಹಾ, ವಿಡಿಯೋ ಆಫ್ ಆದ್ಮೇಲೆ ನೀನು ಎಷ್ಟು ಮಾತಾಡ್ತಾನೆ ಅಂತ ನೀವು ಯೋಚನೆ ಮಾಡಿ. ಲೈ ಮನ್ಯಾಳಿ, ನನ್ನ ಹತ್ರನೂ ಫೋನ್ ಐತೆ, ನಾನು ಹಿಡ್ಕತೀನಿ ನೋಡು. ನೀನು ಏನು ಮಾಡಿದ್ರು, ಏನು ಕಿತ್ತಾಕೊಂಡ್ರು ನನ್ನ ಮಗುನ ವಾಪಸ್ ಕರ್ಸಕ್ಕೆ ಹಾಕಿಲ್ಲ. ನೀನು ಫೋನ್ ಹಿಡ್ಕೊಂಡಿದ ತಕ್ಷಣ ಎದ್ರಕತ್ತೀನಿ ಅಂತ ಅನ್ಕೋಬಿಟ್ಟ, ಊರಿಗೆಲ್ಲ ಗೊತ್ತಾಯ್ತದೆ ಅಂತ ಅನ್ಕೋಬಿಟ್ಟ. ಹೇಯ್, ಊರವ್ರಿಗೆಲ್ಲ ನಾನು ಹೇಳ್ತೀನಿ ಬಿಡೆ. ಹಾ, ಏನು ಎತ್ತ ಅಂತ ಹೇಳ್ಬಿಟ್ಟು ನನ್ನ ಮಗುಂಗೆ ಈ ಮುಸುಡಿ, ಈ ಕಿತ್ತೋಗಿರೋ ಮುಸುಡಿನ ಮಾತ್ರ ಕೊಟ್ಟು ಮದುವೆ ಮಾಡಕ್ಕಿಲ್ಲ. ನಾನಂತೂ ಚೆನ್ನಾಗಿರೋ ಹುಡುಗಿಗೆ ನನ್ನ ಮಗನ ಕೊಟ್ಟು ಮದುವೆ ಮಾಡೋದು. ಅಯ್ಯೋ ಅಮ್ಮ, ನೀನು ಬಾಯಿ ಮುಚ್ಕೊಂಡಿರು, ಇದೆಲ್ಲ ಮಾತಾಡಕ್ ಹೋಗ್ಬಿಡ, ಎಲ್ಲ ರೆಕಾರ್ಡ್ ಆಯ್ತೈತೆ. ಕೇಳಿಸ್ಕೊಂಡ್ರ ಫ್ರೆಂಡ್ಸ್, ಕೇಳಿಸ್ಕೊಂಡ್ರ? ಇಷ್ಟೆಲ್ಲ ಅನ್ಯಾಯ ನಡೀತಾ ಐತೆ, ಇಷ್ಟೆಲ್ಲ ನಡೀತಾ ಐತೆ ಫ್ರೆಂಡ್ಸ್. ನೀವು ನೋಡ್ಕೊಳ್ಳೋದು ಹೆಂಗ್ ಫ್ರೆಂಡ್ಸ್, ಸುಮ್ಮನೆ ಇರ್ತೀರಾ? ದಯವಿಟ್ಟು ಹೆಂಗನ ಮಾಡಿ ಅವನ ಫೋಟೋನ ದೊಡ್ಡದಾಗ ಹಾಕ್ತೀನಿ ನೋಡಿ. ದಯವಿಟ್ಟು ಬುಡ್ದಿದ್ದಂಗೆ ಅವನ್ನ ಕರ್ಕೊಂಬಿಟ್ಟು ಬಂದು ನಮ್ಮ ಮನೆಯಾಗ್ಬಿಟ್ಬಿಡಿ. ಅಷ್ಟೇ, ನೀವು ಪುಣ್ಯ ಕಟ್ಕೋತೀರ. ಈ ಅಮ್ಮನ ಬಾಯಿ ಬಜಾರಿತನ ನೋಡ್ತಾ ಇದ್ದೀರಾ ತಾನೇ? ನೋಡಿ ಫ್ರೆಂಡ್ಸ್, ಎಷ್ಟು ದೌರ್ಜನ್ಯ ಮಾಡ್ತಾವಳು ನನ್ನ ಮೇಲೆ ನೆನೆಯ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅಮ್ಮಂಗೆ ಫೋನ್ ಬಗ್ಗೆ ಏನೂ ಗೊತ್ತಾಗಕ್ಕಿಲ್ಲ. ಅವಳು ವಿಡಿಯೋ ಮಾಡ್ತಾ ಇದ್ರೆ ಮಗ ತೋರಿಸ್ಕೊಂಡು ಹೋಗಿ ಅವಳ ಮುಂದೆ ನೀ ಮಿಕ 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 ಅಂತ ನಿಂತ್ಕೊಂಡು ಅವಳ ಮುಂದೆ ನೀ ಬೈಕತ್ತೈತೆ. ಅಂತೂ ನಮ್ಮ ಅಮ್ಮನ ಮರ್ಯಾದೆ ಹೋಗೋದ್ರಾಗೆ ಶಾನೆ ಟೈಮ್ ಬೇಕಾಗೇನೇ ಇಲ್ಲ. ಅಯ್ಯೋ, ಮುಗೀತು ಮುಗೀತು ಕತೆ. ನೋಡಿ ಫ್ರೆಂಡ್ಸ್, ನೋಡ್ಕೊಂಡ್ರಿ ಅಲ್ವಾ? ದಯವಿಟ್ಟು ನಮಗೆ ಸಹಾಯ ಮಾಡಿ ಫ್ರೆಂಡ್ಸ್. ಒಂದ್ಸಲ ನೋಡಿ ಫ್ರೆಂಡ್ಸ್, ಒಂದ್ಸಲ ನೋಡಿ. ಸರಿ ಫ್ರೆಂಡ್ಸ್, ಎಲ್ಲರೂ ನೀವು ನಮಗೆ ಸಹಾಯ ಮಾಡ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್, ಭಾವಿಸ್ತೀನಿ. ಬಂಗಾರಮ್ಮ, ನೀವು ಇಷ್ಟೆಲ್ಲ ಮೋಸ ಮಾಡ್ತಿದ್ದೀರಲ್ಲ, ಇನ್ನೇನಾದ್ರು ನೀವು ಮಾತಾಡೋದೈತಾ? ಲೇ 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 ಪೊದ್ದಿ, ನೀನು ಆಟ ಏನು ನನ್ನ ಮುಂದೆ ನಡೆಯಕ್ಕಿಲ್ಲ. ನೀನೆಲ್ಲ ನನ್ನ ಮುಂದೆ ಜುಜುಮಿ, ನೀನು ಜುಜುಮಿ ಅಷ್ಟೇ ಏನಿಯಾ. ನನ್ನ ಮಗನ ನೀನು ಹುಡ್ಕಕ್ಕೂ ಹಾಕಿಲ್ಲ, ನೀನು ಯೋಗ್ಯತೆಗೆ ಮೂದೇಗಿನ ಕೊಟ್ಟು ನನ್ನ ಮಗನ ಮದುವೆ ಮಾಡೋಕ್ಕೂ ಹಾಕಿಲ್ಲ. ಕನ್ಸು ಕಾಣ್ಬೇಡ. ಕೇಳಿಸ್ಕೊಂಡ್ರ ಫ್ರೆಂಡ್ಸ್, ಕೇಳಿಸ್ಕೊಂಡ್ರ? ಹೆಂಗೆ ಮಾತಾಡಿದ್ಲು ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡ್ರ ಫ್ರೆಂಡ್ಸ್? ನೀವು ಹಿಂಗೆ ಫ್ರೆಂಡ್ಸ್ ಮಾತಾಡೋದ ಅಮ್ಮ ನಮ್ಮ ತಾಗೆ? ಕೇಳಿಸ್ಕೊಂಡ್ರಿ ತಾನೇ ಫ್ರೆಂಡ್ಸ್? ನೀವೇನಿಯ ಏನೋ ಒಂದು ನಿರ್ಧಾರ ಮಾಡಿ ಅಷ್ಟೇ ಏನಿಯಾ. ದಯವಿಟ್ಟು ನಮಗೆ ಸಹಾಯ ಮಾಡಿ. ವಿಡಿಯೋ ಮಾಡಿದ್ದೆಲ್ಲನೂ ಆಯಿತು. ಇವಾಗ ಇದನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ಅಪ್ಲೋಡ್ ಮಾಡೋಣ. ನೋಡಿಯೇ ಲೇ ಪೊದ್ದಿ, ನಾನು ಎದುರ್ಸಕ್ಕೆ ನೀನು ಏನೇನೋ ಮಾಡಬೇಡ. ದೊಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ. ಈ ಕಿತ್ತೋಗಿರೋ ಈ ವಿಡಿಯೋಗೆ ಎದುರ್ಕೊಂಡ್ಬಿಟ್ಟಿನಿ ನಾನು. ಹೋಗಿ ಸುಮ್ಕೇಣಿಯ, ಈ ವಿಡಿಯೋಯಿಂದ ಏನು ನನ್ನ ಮಗ ವಾಪಸ್ ಬಂದ್ಬಿಡ್ತಾನ ಮನೆಗೆ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೋಡ್ತೀರಿ ನನ್ನ ಹತ್ರ ಏನಿಯ ಬಂದು ಹೇಳೋಕ್ಕೆ. ಅಯ್ಯೋ ಅಯ್ಯೋ, ನಮ್ಮಮ್ಮ ದಡ್ಬಡತದು. ನನ್ನ ಮುಖ ಏನಾದರೂ ಕಾಣಿಸ್ಬಿಟ್ರೆ ನನ್ನ ಫ್ರೆಂಡ್ಸ್ಗಳ ಮುಂದೆ ಮರುವಾದಿ ಹೋಯ್ತದೆ. ಅದಕ್ಕೆ ಈ ಕಡೆ ತಿರ್ಕೊಂಡು ನಿಂತ್ಕೊಂಡ್ರೆ ನಾನು. ಅಯ್ಯೋ, ನಮ್ಮ ಅಮ್ಮನ ಮರ್ಯಾದೆಯಲ್ಲ ಇನ್ನು 3 ಕಾಸಿಗೆ ಹರಾಜು. ನಡಿಯೇ, ಬಿರ್ನ ಅಪ್ಲೋಡ್ ಮಾಡೋಣ. ಅಮ್ಮ, ನಿನ್ ತಲೆಗಿಲೆ ಕೆಟ್ಟೈತಾ? ಆ ವಿಡಿಯೋ ಮಾಡ್ಕೊತಾ ಇದ್ರೆ ನೀನೇ ಲಬ 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 ಅಂತ ಬಾಯ್ ಪಡ್ಕೊತಾ ಇದೆಯಲ್ಲ. ವಿಡಿಯೋ ಮಾಡಿಕೊಂಡು ಏನೇ ಮಾಡ್ತಾಳೆ? ವಿಡಿಯೋ ಮಾಡಿಕೊಂಡು ಉಪ್ಪಿನಕಾಯಿ ಯಾಕೆ ನೆಕ್ಕತ್ತಳ? ನೆಕ್ಕಂಡಿ ಬಿಡು, ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಡ್ತಾಳ, ಕೊಡ್ಲಿ ಬಿಡು. ಅದಕ್ಕಿಂತ ಇನ್ನೇನು ಮಾಡೋಕ್ಕಾಯ್ತದ ಅವಳ ಕೈಲಿ? ಅಯ್ಯೋ ಅಮ್ಮ, ಇನ್ಸ್ಟಾಗ್ರಾಮಾಗ ಅಪ್ಲೋಡ್ ಮಾಡ್ತಾಳೆ. ಇನ್ಸ್ಟಾಗ್ರಾಮಾಗೆ ನಾನು ಅಪ್ಲೋಡ್ ಮಾಡ್ಬಿಟ್ರಂತೂ ನಿನ್ನ ಕತೆ ಮುಗೀತು ಅಷ್ಟೇ ಏನಿಯಾ. ನಿನ್ನ ಮಾನ ಮರುವಾದಿ ಪ್ರಪಂಚದಾಗೆಲ್ಲ ಹೋಯ್ತದೆ ಕಣಮ್ಮ. ಈಗ ನಿಂಗೆ ಗೊತ್ತಿಲ್ವಾ ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಅಂತ? ನನಗೆ ಬಂಗಾರದ ಗ್ರಾಮ್ ಬಿಟ್ರೆ ಇನ್ನು ಯಾವ ಗ್ರಾಮ್ ಅನ್ನೋವೇ ನನಗೆ ಗೊತ್ತಿಲ್ಲ. ಅದ್ರ ತಿಳ್ಕೊಳ್ಳೋ ಅವಶ್ಯಕತೆ ಅನ್ನೋವೇ ನನಗಿಲ್ಲ. ಬಂದ್ಬಿಟ್ಲ ಇಲ್ಲಿ ಹೇಳಕ್ಕಿಳು. ಮುಸುಡಿ, ಹೋಗಿ ಸುಮ್ಕೇಣಿಯ, ಕ್ಯಾಮೆ ನೋಡ್ಕೊ ಹೋಗು. ನಿನಗೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಕಣಮ್ಮ. ದೇವ್ರನೇ ಅವಳು ಮಾನ ಮರ್ಯಾದೆ ಎಲ್ಲ ಕಳೀತಾಳೆ ಕಣಮ್ಮ. ನಿನ್ಗೆ ಯಾಕಮ್ಮ ಅರ್ಥ ಆಯ್ತಿಲ್ಲ ನಿಂಗೆ? ಅಯ್ಯೋ, ನಿನ್ನ ಜೊತೆಗೆ ನನ್ನ ಮರ್ಯಾದಿನ ಹೋಯ್ತದೋ ಏನೋ. ಒಂಚೂರು ನನ್ನ ಮಕ್ಕ ಕಾಣಿಸಿದ್ರು ಸಾಕಣಮ್ಮ, ಪ್ಯಾಟೆನಾಗ ತಲೆ ಎತ್ಕೊಂಡು ತಿರ್ಗಕ್ಕಾಗ್ದಿದ್ದಂಗೆ ಆಗೋಗ್ಬಿಡ್ತದೆ. ಅದೆಲ್ಲ ನಿನ್ನಿಂದನೇ ಕಣಮ್ಮ ಆಗೋದು. ಅಮ್ಮ, ಏನಮ್ಮ ಇದು? ವಿಡಿಯೋದಾಗೆಲ್ಲ ಹೆಂಗ್ ಸಿಕ್ಕರಂಗೆ ಮಾತಾಡಿದೀಗ ನೀನು? ಅಯ್ಯೋ, ಅಲ್ಲಿ ನೋಡೆ, ಒಂದೇ ನಿಮಿಷಕ್ಕೇನಿಯಾ 1,000 ವ್ಯೂಸ್ ಆಗೋಗ್ಬಿಟ್ಟೈತೆ ಈ ಪೊದ್ದಿ ಅಪ್ಲೋಡ್ ಮಾಡಿರೋ ವಿಡಿಯೋ. ಏನೇ ಯೂಸ್ ಅಂದ್ರೆ ಏನೇ? ಅಯ್ಯೋ ಅಮ್ಮ, ನೀನು ಏನಕ್ಕೆ ಅವಳ ಹತ್ರ ಎಲ್ಲ ವಿಡಿಯೋ ಮಾಡ್ತಾ ಇದ್ರೆ ನೀನೆಲ್ಲ ಯಾಕೆ ಮಾತಾಡೋಕೋದೆ? ಅಣ್ಣನ ಫೋಟೋ ದೊಡ್ಡದಾಗ ಹಾಕ್ಬಿಟ್ಟು ಇವನು ಕಳೆದೋಗ್ಬಿಟ್ಟವನೇ, ಇವನ್ನ ಹುಡಿ ಕೊಡಬೇಕು ಅಂತ ಹೇಳ್ತಾವ್ರೆ. ಅದನ್ನ ವಿಡಿಯೋ ಮಾಡ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಂತ ಐತದೆ, ಅದಕ್ಕೆ ಅಪ್ಲೋಡ್ ಮಾಡ್ಬಿಟ್ಟವಳೆ. 1,000 ವ್ಯೂಸ್ ಆಗೈತೆ ಆಗ್ಲೇನಿಯಾ. ಅದೇನು ಹಂಗೆ ನೀವು 1 ಲಕ್ಷ 2 ಲಕ್ಷ 10 ಲಕ್ಷನ ವ್ಯೂಸ್ ಹೋಗ್ಬಿಟ್ರೆ ಅಣ್ಣ ಏನು ಮಾನ ಮರ್ಯಾದೆ 3 ಕಾಸು ಕರಾಜ್ ಆಯ್ತದೆ. ಅಷ್ಟೇ ಅಲ್ಲ, ಅಣ್ಣ ಏನು ಎಲ್ಲಿದ್ರು ಕರ್ಕೊಂಬಿಟ್ಟು ಬಂದು ಮಂತಾಕ್ಬಿಡ್ತಾರೆ ಅಷ್ಟೇ ಏನಿಯಾ. ಅಯ್ಯಯ್ಯಯ್ಯೋ, ಇದು ಯಾವುದೇ ಇನ್ಸ್ಟಾಗ್ರಾಮು, ಇದು ಯಾವುದೇ ಅನಿಷ್ಟ, ಅದು ಯಾಕ್ಲೆ ಬಂತಿದ್ದಕ್ಕೆ? ಅಯ್ಯೋ ಯವ್ವ, ಏನೇ ಆಯ್ತದ ಮತ್ತಿವಾಗ? ಏನಾಯ್ತದೆ ಅಂತ? ಅಯ್ಯೋನಾರ ಹೆಚ್ಚು ಕಿಚ್ಚಿ ಕಮ್ಮಿ ಆಯ್ತದ? ನನ್ನ ಮಗನ ಮಾನ ಮರುವಾದಿ ಎಲ್ಲ ಹೋಗ್ತದ ಅಂತನ 1000 ಜನ ಅಲ್ಲೋಡಮ್ಮ. ಆಗ್ಲೇ 2,000 ಜನ ನೋಡ್ಬಿಟ್ಟವ್ರೆ. ನೋಡೆ ಎಷ್ಟು ಜನ ನೋಡ್ತಾವ್ರೆ. ಅಯ್ಯೋ ದೇವ್ರೆ, ಇದು ಯಾಕೋ ವೈರಲ್ ಆಯ್ತದೆ ಅಂತ ಅನ್ನಿಸ್ತದೆ. ಅಯ್ಯಯ್ಯಯ್ಯೋ, ನನ್ನ ಮಾನ ಮರ್ಯಾದೆ ಎಲ್ಲ ಹೊಂಟೋಯ್ತದ. ಹಂಗಂದ್ರೆ ಏನಂತ ಗೊತ್ತಿಲ್ಲ. ಇದು ಯಾವುದೇ ಅನಿಷ್ಟ, ಇದು ಯಾಕ್ಲೆ ಬಂತಿದ್ದು ನಮ್ಮನ್ಗೆ? ಅಯ್ಯೋ, ಹಿಂಗಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ವಲ್ಲೇ. ಈ ಮಾನ ಮರುವಾದಿ ಹೋಗ್ಬಾರ್ದು ಅಂದ್ರೆ ಏನ್ಲೇ ಮಾಡಬೇಕು? ಏನು ಮಾಡೋಕ್ಕಾಗಿಲ್ಲ, ವಿಡಿಯೋನ ಡಿಲೀಟ್ ಮಾಡಿಸ್ಬೇಕು ಅಷ್ಟೇನಿಯಾ. ಪೊದ್ದಿ ತಾಕ ಹೋಗ್ಬಿಟ್ಟು
ಏನು ನಾನು ಆ ಮನೆ ಅಳಿತಕ್ಕೆ ಹೋಗ್ಬೇಕಾ? ನನ್ನ ಸತ್ರು ಮನೆ ಅಳಿತಕ್ಕೆ ಹೋಗಕ್ಕಿಲ್ಲ. ನಾನು ಯಾಕೆ ಹೋಗ್ಲಿ ಮನೆ ಅಳಿತಕ್ಕೆ? ನಾನು ಹೋಗಕ್ಕಿಲ್ಲ. ಅವಳು ಕೊಬ್ಬು ಶಾನೆ ಆಯ್ತದೆ. ನಿಮ್ಮ ಅಣ್ಣನ ಕರ್ಸು ನಿಮ್ಮ ಅಣ್ಣನ ಕರ್ಸು ಅಂತ ಹೇಳ್ಬಿಟ್ಟು ತಲೆಲ್ಲ ತಿನ್ಕೊಂಡು ಕುಂತಿರ್ತಾಳೆ. ನಾನು ಹಂಗೆಲ್ಲ ಕರ್ಸಕ್ಕಾಗಕ್ಕಿಲ್ಲ ನನ್ನ ಮಗುನ. ಬೀದಿ ಬಿಕಾರಿ ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾಯ್ತದ? ನೀನೇ ಹೇಳು. ಅದು ಬಿಟ್ಬಿಟ್ಟು ಬ್ಯಾರೆ ಏನಾರ ಹೇಳೇ. ಅಮ್ಮ ಬ್ಯಾರೆ ಇನ್ನೇನು ಮಾಡೋಕ್ಕಾಗಿಲ್ಲ ಕಣಮ್ಮ. ಅಷ್ಟೇ ಮಾನ ಮರ್ಯಾದೆ ಹೋಯ್ತು ಅಷ್ಟೇನೆ. ಇನ್ನೇನುನುವೆ ಮಾಡೋಕ್ಕಾಗಕ್ಕಿಲ್ಲ. ಅಲ್ಲಮ್ಮ ಅವ್ಳು ವಿಡಿಯೋ ಮಾಡ್ಕೋಬೇಕಾದ್ರೆ ನೀನೇ ಹೋಗ್ಬಿಟ್ಟು ಮ್ಯಾಲ್ ಬಿದ್ದು ಯಾಕಮ್ಮ ಮಾತಾಡ್ಕೊಂಡು ಹೋದೆ ನೀನು? ನಿಂಗೇನು ತಲೆಗೆಲ್ಲ ಕೆಟ್ಟಿತ್ತೇನಮ್ಮ ನಿಂಗೆ ಮಾತಾಡೋಕ್ಕೆ ನಿಂಗೆ? ಅಯ್ಯೋ ದೇವ್ರೇ ಹೆಂಗ್ ಮಾತಾಡಿದೀಗ ನೋಡು. ಅಮ್ಮ 5,000 ವ್ಯೂಸ್ ಆಯ್ತು ಕಣಮ್ಮ. ಏ ಸುಮ್ಕಿರ್ಲೆ ನಂಗೆ ಎದುರಿಸ್ಬೇಡ ನಂಗೆ. ನನಗೆ ಹಂಗಂದ್ರೆ ಏನು ಅಂತನೂ ಗೊತ್ತಿಲ್ಲ. ಯಾಕೆ ಸುಮ್ಕೆ ನೀ ನಂಗೆ ಭಯ ಪಡಿಸ್ತೀಗ ನೀನು? ತಲೆಗೆಲ್ಲ ಕೆಟ್ಬಿಟ್ಟೈತೇನೆ ನೀನು. ನಂಗೆ ಎದುರಿಸ್ಬೇಡ ಸುಮ್ಕಿರಮ್ಮಿ ಟೆನ್ಷನ್ ಆಯ್ತದೆ. ನಾವ್ಯಾಕಮ್ಮ ಟೆನ್ಷನ್ ಕೊಡೋಣ? ಅಯ್ಯೋ ಇದ್ದಿದ್ದೀನಿ ಇದ್ದಂಗೆ ಹೇಳಿದ್ರೆ ಅದೇನೋ ಆಯ್ತಂತೆ ನಿಂಗೆ. ಹೋಗು ನಿನ್ನ ಮಾನ ಮರೋದು ಎಲ್ಲ ಹೋಯ್ತದೆ. ಆ ಪದ್ದಿತಕ್ಕೆ ಹೋಗ್ಬಿಟ್ಟು ವಿಡಿಯೋನ ಡಿಲೀಟ್ ಮಾಡು ಅಂತ ಹೇಳು. 5,000 ವ್ಯೂಸ್ ಆಯಿತು ಅಂದರೆ ವೈರಲ್ ಆಯ್ತೈತೆ ಕಣಮ್ಮ ವಿಡಿಯೋ. ಎಲ್ಲರೂ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾವ್ರೆ. ಅಯ್ಯೋ ಬೋಡಮ್ಮ ನಿನಗೇನು ಬಂದರೆ ದೊಡ್ಡ ರೋಗ ಹಿಂಗೆ ಮಾತಾಡ್ತೀಯಲ್ಲ ಅಂತ ಹೇಳ್ಬಿಟ್ಟು ನೋಡಮ್ಮ ಹೆಂಗೆಂಗೋ ಕಮೆಂಟ್ ಎಲ್ಲ ಮಾಡ್ತಾವ್ರೆ. ಅಯ್ಯೋ ನಾನು ಕಾಣಿಸ್ತಿದ್ದೀನೋ ನೋಡಿ. ನಾನೇನಾರ ಕಾಣಿಸ್ತಿದ್ದೀನ ಒಂಚೂರು ಅಂತ? ನೀನೇನು ಕಾಣ್ತಿಲ್ಲ. ಅಮ್ಮನೇನಿಯ ಕಾಣ್ತಿರೋದು. ಅಯ್ಯೋ ಕೊಂತ್ರಿ ಬಡ್ಡಿವ ಅದು ಏನು ಹೇಳ್ತಿದ್ರು ನಂಗೆ ಅರ್ಥ ಆಯ್ತಿಲ್ವಲ್ಲ ನನಗೆ. ಅಯ್ಯೋ ಹೋಗತ್ತ ಉಗಿಸ್ಕೊಂಡು ಅದು ಏನಾಯ್ತದಾಗಲಿ. ನಾನು ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಿಲ್ಲ. ದೊಣ್ಗೆದುರಿಲ್ಲ ದಾಳಿಗೆದುರಿಲ್ಲ. ನಾನು ಇದಕ್ಕೆ ಎದ್ರುಕೊಬಿಟ್ಟೇನೆ ನಾನು. ಹೋಗಿ ಸುಮ್ಕೇನಿಯ ಇಂಥವಕ್ಕೆಲ್ಲ ಎದ್ರುಕೊಳ್ಳಲ್ಲ ನಾನು. ಲೇ ಅಮ್ಮಂಗೆ ಏನೂ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಅಂದ್ರೇನು, ವಿಡಿಯೋ ಫೇಮಸ್ ಆದರೆ ಏನಾಯ್ತದೆ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ ಅಲ್ವಾ? ಅಮ್ಮಂಗೆ ನಿಜವಾಗೂ ಗೊತ್ತಾಗಿಲ್ಲ. ಏನಾನ ವೈರಲ್ ಆಯಿತು ಅಷ್ಟೇನಿಯ ಕತೆ ಮುಗೀತು. ಲೇ ಆಗಲೇ 5,000-6,000 ವ್ಯೂಸ್ ಬಂದವೆ ಅಂತಂದರೆ ವೈರಲ್ ಆಯಿತು ಅಂತಲೇ ಅರ್ಥ. ಹ್ಞೂ ಅಯ್ಯೋ ದೇವ್ರೇ ಏನು ಮಾಡೋದು? ಹಾಂ ಈಗ ಅಮ್ಮನ ಮಾನ ಮರ್ಯಾದೆ 3 ಕಾಸು ಕರಾಜ್ ಆಯ್ತದಲ್ಲ. ಅಣ್ಣನ ಫೋಟೋನು ಹಾಕ್ಬಿಟ್ಟವ್ರೆ. ಅಣ್ಣಂದು ಅಮ್ಮಂದು. ಅಮ್ಮ ಬೇರೆ ಜೋರಾಗಿ ಕೆಟ್ಟದಾಗ ಮಾತಾಡೈತಲ್ಲ, ಅದಕ್ಕೆ ನನಗೆ ಶಾನೆ ವೈರಲ್ ಆಯ್ತೈತೆ. ಇನ್ನು ನಮ್ಮಮ್ಮ ಮುಗೀತು ನಮ್ಮ ಅಮ್ಮನ ಕತೆ. ಅಯ್ಯೋ ನಾನು ಸೇರ್ಬಿಟ್ಟು ನಾನುವೇ ವಿಡಿಯೋದಾಗ ಬಂದ್ಬಿಡ್ತಿದ್ದೆ. ನಾನು ಗೌರವ ಆಯ್ತಲ್ಲ ಅವಳು ವಿಡಿಯೋ ಮಾಡ್ಕೊತಾವಳೆ ಅಂತ ಈ ಕಡೆಗೆ ತಿರ್ಕೊಬಿಟ್ಟೆ ನಾನು. ನನ್ನ ತಲೆ ಮಾತ್ರ ಕಾಣಿಸ್ತಾ ಇತ್ತು ನೋಡು. ಸದ್ಯ ನಾನು ಕಾಣಿಸ್ತಿಲ್ಲ. ಇಲ್ಲ ನಮ್ಮ ಅಮ್ಮನ ಜೊತೆ ನಾನುವೇ ಫೇಮಸ್ ಆಗೋಗ್ಬಿಟ್ಟು ಹಾಳಾಗೋಯ್ತಿದ್ದೆ ಅಷ್ಟೇನಿಯ. ಯಾಕೆ ಬೇಕು ನನಗೆ? ಅಯ್ಯೋ ಏನೇನು ಕಮೆಂಟ್ ಮಾಡೋರು ನೋಡೇ. ಮನಿಯಾಳ್ ಬಿತ್ರಿ ಬಾಣ್ಲಿ ಬೋಡಮ್ಮ ಕಿತ್ತೋದೊಳೆ. ಅಯ್ಯಯ್ಯೋ ಏನೇನೋ ಕಮೆಂಟ್ ಮಾಡ್ತಾವ್ರೆ. ಈ ನನ್ನ ಮಗನ ಎಲ್ಲಿದ್ರು ಒದ್ದು ಕರ್ಕೊಬತ್ತೀವಿ. ಅಲ್ಲಿ ನೋಡಿ ಕಮೆಂಟುಗಳ. ಅಯ್ಯೋ